ಸರ್, ಜನವರಿ 4ನೇ ತಾರೀಕಿಂದ ಏನೇನಾಗಿದೆ ಅನ್ನೋ ವಿಚಾರ ಎಲ್ಲರಿಗೂ ನಿಮಗೆ ಗೊತ್ತು. ಈಗ ಇಷ್ಟಿದ್ರೂ ಕೂಡ ನಿನ್ನೆ ಕೋರ್ಟ್ ಇತ್ತು. ನಿನ್ನೆ ಕೋರ್ಟಿಗೆ ಇವರು ಲಾಯರು ಬರಲಿಲ್ಲ, ಇವರು ಬರಲಿಲ್ಲ, ಪುಷ್ಪನೂ ಬರಲಿಲ್ಲ. ಇವತ್ತು ನಿನ್ನೆಲೂ ಬಂತು, ನಾವಿಲ್ಲಿ ಬಂದು ಹೋಗಿದ್ವಿ ಸೈಟಿಗೆ. ನಮ್ಮ ಜಾತಿ ನಾವು ದಿವಸ ಬರ್ತೀವಿ. ಹೊರಬಡಾನಕ್ಕೆ ಇವೊಮ್ಮೆ ಯಾರು ನಿಮ್ಮ ಅಪ್ಪಂದ ಅಂತ ಇವಳು ಅಪ್ಪಂದ? ನಾನು ಇದೇ ಥರ ನಾನು ಮಾತಾಡೋದು ನಿನ್ನ ಮುಂದೆ. ಈಗ ಇಷ್ಟಿದ್ರೂ ಕೂಡ ಇವತ್ತು ಬೇಲಿ ಹಾಕಕ್ಕೆ ಬಂದಿದ್ದಾರೆ. ಬೇಲಿ ಹಾಕಕ್ಕೆ ಬಂದಿರೋದ್ರಿಂದ ನಾನು ತಡಿಯಕ್ಕೆ ಬಂದೆ. ಬಿಡಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಆಸ್ತಿ, ನಮ್ಮ ಅಪ್ಪನ ಆಸ್ತಿ ನಾನು ಬಿಡಲ್ಲ. ನಾನು ಏನೇ ಆದ್ರೂ ನನ್ನ ಆಸ್ತಿನ ಬಿಡಲ್ಲ. ನಾನು ಏನಿದೆ ಪ್ರೂವ್ ಮಾಡಲಿ, ಪೇಪರ್ ತಗೊಂಡ್ಬರ್ಲಿ. ಮತ್ತೆ ಕಾಂಪೌಂಡ್ ನಿರ್ಮಾಣ ಮುಂದಾಗಿ ಏನಾಗಿದೆ ಅದು ಹೇಳಿ. ಅದೇ ಮತ್ತೆ ಇವರು ಸೀಟೆಲ್ಲ ತಂದವ್ರು ನೋಡಿದಾರಲ್ಲ, ನೀವೇ ಕಾಣ್ತಾ ಇದೆಯಲ್ಲ ಮುಂದ್ಗಡೆ. ಕಬ್ಬಣ ಗಿಮಣಿ ಎಲ್ಲ ತಂದು ಸೀಟ್ ಹಾಕಿ ಎಲ್ಲ ಮಾಡೋಕ್ಕೆಲ್ಲ ಮಾಡ್ತಾ ಇದ್ರು. ಅದಕ್ಕೆ ನಾವೀಗ ತಡೆದಿದ್ದೀವಿ, ಕಿತ್ತಾಕಿದ್ವಿ. ಹಾಕಿದ್ರು ಬಿಡಲ್ಲ ನಾವು, ರಾತ್ರಿ ಹೊತ್ತು ಹಾಕಿದ್ರು ಬಿಡಲ್ಲ ನಾವು, ಕಿತ್ತಾಕ್ತೀವಿ. ನಮ್ಮ ಜಾಗ ಇದು ಅಂತ ನಮಗೆ ಪ್ರೂವ್ ಮಾಡಿದ್ವಿ. ನಾವು ಸರ್ವೆ ಮಾಡಿಸಿದ್ವಿ. ಆಯಮ್ಮ ಆಕೆ ಜಾಗನ ಬೇಕಾದ್ರೆ ಸರ್ವೆ ಮಾಡಿಸ್ಕೊಳ್ಳಿ. ಅವ್ರದ್ದು ಎಲ್ಲೈತೆ ಹುಡುಕಿ ಅವರು ಈಗಲೇ ಕರೆಕ್ಲಿ. ಅಲ್ಲ ಅಂತ ಸ್ಥಾನದಲ್ಲಿದ್ದು ಒಬ್ಬ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರನ್ನ ಜಡ್ಜ್ ಕರೀರಿ ಅಂತ ಅಂದ್ರೆ ಏನು ಜಡ್ಜ್ ಏನು ಇವ್ರ ಮನೆ ಇದ್ದ? ಜಡ್ಜಿಗೂ ಏನು ಬೆಲೆ ಇದೆ ಅನ್ನೋದು ಗೊತ್ತಿಲ್ವಾ ಈ ಭಾರತ ಸಂವಿಧಾನದಲ್ಲಿ? ಸರ್, ಜನವರಿ 4ನೇ ತಾರೀಕಿಂದ ಏನೇನಾಗಿದೆ ಅನ್ನೋ ವಿಚಾರ ಎಲ್ಲರಿಗೂ ನಿಮಗೆ ಗೊತ್ತು. ಈಗ ಇಷ್ಟಿದ್ರೂ ಕೂಡ ನಿನ್ನೆ ಕೋರ್ಟ್ ಇತ್ತು. ನಿನ್ನೆ ಕೋರ್ಟಿಗೆ ಇವರು ಲಾಯರು ಬರಲಿಲ್ಲ, ಇವರು ಬರಲಿಲ್ಲ, ಪುಷ್ಪನೂ ಬರಲಿಲ್ಲ. ಇವತ್ತು ನಿನ್ನೆಲೂ ಬಂತು, ನಾವಿಲ್ಲಿ ಬಂದು ಹೋಗಿದ್ವಿ ಸೈಟಿಗೆ. ನಮ್ಮ ಜಾತಿ ನಾವು ದಿವಸ ಬರ್ತೀವಿ. ಹೊರಬಡಾನಕ್ಕೆ ಇವೊಮ್ಮೆ ಯಾರು ನಿಮ್ಮ ಅಪ್ಪಂದ ಅಂತ ಇವಳು ಅಪ್ಪಂದ? ನಾನು ಇದೇ ಥರ ನಾನು ಮಾತಾಡೋದು ನಿನ್ನ ಮುಂದೆ. ಈಗ ಇಷ್ಟಿದ್ರೂ ಕೂಡ ಇವತ್ತು ಬೇಲಿ ಹಾಕಕ್ಕೆ ಬಂದಿದ್ದಾರೆ. ಬೇಲಿ ಹಾಕಕ್ಕೆ ಬಂದಿರೋದ್ರಿಂದ ನಾನು ತಡಿಯಕ್ಕೆ ಬಂದೆ. ಬಿಡಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಆಸ್ತಿ, ನಮ್ಮ ಅಪ್ಪನ ಆಸ್ತಿ ನಾನು ಬಿಡಲ್ಲ. ನಾನು ಏನೇ ಆದ್ರೂ ನನ್ನ ಆಸ್ತಿನ ಬಿಡಲ್ಲ. ನಾನು ಏನಿದೆ ಪ್ರೂವ್ ಮಾಡಲಿ, ಪೇಪರ್ ತಗೊಂಡ್ಬರ್ಲಿ. ಮತ್ತೆ ಕಾಂಪೌಂಡ್ ನಿರ್ಮಾಣ ಮುಂದಾಗಿ ಏನಾಗಿದೆ ಅದು ಹೇಳಿ. ಅದೇ ಮತ್ತೆ ಇವರು ಸೀಟೆಲ್ಲ ತಂದವ್ರು ನೋಡಿದಾರಲ್ಲ, ನೀವೇ ಕಾಣ್ತಾ ಇದೆಯಲ್ಲ ಮುಂದ್ಗಡೆ. ಕಬ್ಬಣ ಗಿಮಣಿ ಎಲ್ಲ ತಂದು ಸೀಟ್ ಹಾಕಿ ಎಲ್ಲ ಮಾಡೋಕ್ಕೆಲ್ಲ ಮಾಡ್ತಾ ಇದ್ರು. ಅದಕ್ಕೆ ನಾವೀಗ ತಡೆದಿದ್ದೀವಿ, ಕಿತ್ತಾಕಿದ್ವಿ. ಹಾಕಿದ್ರು ಬಿಡಲ್ಲ ನಾವು, ರಾತ್ರಿ ಹೊತ್ತು ಹಾಕಿದ್ರು ಬಿಡಲ್ಲ ನಾವು, ಕಿತ್ತಾಕ್ತೀವಿ. ನಮ್ಮ ಜಾಗ ಇದು ಅಂತ ನಮಗೆ ಪ್ರೂವ್ ಮಾಡಿದ್ವಿ. ನಾವು ಸರ್ವೆ ಮಾಡಿಸಿದ್ವಿ. ಆಯಮ್ಮ ಆಕೆ ಜಾಗನ ಬೇಕಾದ್ರೆ ಸರ್ವೆ ಮಾಡಿಸ್ಕೊಳ್ಳಿ. ಅವ್ರದ್ದು ಎಲ್ಲೈತೆ ಹುಡುಕಿ ಅವರು ಈಗಲೇ ಕರೆಕ್ಲಿ. ಅಲ್ಲ ಅಂತ ಸ್ಥಾನದಲ್ಲಿದ್ದು ಒಬ್ಬ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರನ್ನ ಜಡ್ಜ್ ಕರೀರಿ ಅಂತ ಅಂದ್ರೆ ಏನು ಜಡ್ಜ್ ಏನು ಇವ್ರ ಮನೆ ಇದ್ದ? ಜಡ್ಜಿಗೂ ಏನು ಬೆಲೆ ಇದೆ ಅನ್ನೋದು ಗೊತ್ತಿಲ್ವಾ ಈ ಭಾರತ ಸಂವಿಧಾನದಲ್ಲಿ?